ನಮ್ಮ RCB ಗತ್ತು ಇಡೀ ದೇಶಕ್ಕೆ ಗೊತ್ತು. ಏನಂತೀರಾ? ಎಲ್ಲೋದ್ರೂ ಕಿಂಗ್ ಯಾರು? ಕಿಂಗ್ ಮೇಕರ್ ನಮ್ಮ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗಿಲ್ಲ ಕಣ್ರಿ. ಫಸ್ಟ್ನೇ ಮ್ಯಾಚ್ ಗೆದ್ದಿದ್ದು ನಮ್ಮ RCBನೇ, ಫೈನಲ್ ಮ್ಯಾಚ್ ಗೆದ್ದಿದ್ದು ನಮ್ಮ RCBನೇ. ಕರೆಂಟ್ ಹೋದ್ರು ಫೋನ್ ಮಾಡಿ, ಅಣ್ಣ ಕರೆಂಟ್ ಇಲ್ಲ ಹಾಕು, ಅಣ್ಣ ಕರೆಂಟ್ ಇಲ್ಲ ಬೇಗ ಕರೆಂಟ್ ಕೊಡು ಅಂತೇಳಿ KB ಅವರಿಗೆ ಫೋನ್ ಮಾಡಿ ಆಗ್ಲಿ ನೆನ್ನೆ RCB ಮ್ಯಾಚ್ ನೋಡಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಎಲ್ರು ಹೇಗಿದ್ದೀರಿಪ್ಪ? ನೋಡ್ರಿಪ್ಪ, ನಮ್ಮ RCB ಸೆಕೆಂಡ್ ಟೈಮ್ IPL ಚಾಂಪಿಯನ್ ಆಗೋಯ್ತು. ಅದು ಬ್ಯಾಕ್ ಟು ಬ್ಯಾಕ್. ಸುಮ್ಮನೆ ಒನ್ ಟೈಮ್ ಗೆದ್ದಿದ್ದಲ್ಲ, ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದು. ಅದು ನಮ್ಮ RCB ತಾಕತ್ತು ಅಂದ್ರೆ ಏನಂತೀರಾ? ಬನ್ನಿ ನಮ್ಮ RCB ಬಗ್ಗೆ ಮಾತಾಡೋಕ್ಕಿಂತ ಮೊದಲು, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಟನ್ ಅಂತ ಹೊಡೆದ್ಬಿಡಿ. ಹಾಗೆ ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ, ಬನ್ನಿಪ್ಪ ಬನ್ನಿ 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 ಎಲ್ಲಿದ್ದೀರ ಬನ್ನಿ. ಈಗ ನೋಡ್ರಿ ನಮ್ಮ RCB ಏನ್ರಿ ಪರ್ಫಾರ್ಮೆನ್ಸು, ಬಾಬಾ 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 ಸಾಯ್ಕ್ ಎಲ್ಲಿ ನೋಡ್ರಿ ಸಾಯ್ಕ್ ಅಂತಂದೇಳಿ ಎಲ್ಲ ಸೈಕ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ನಮ್ಮ RCB ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂತು. ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಅಯ್ಯೋ ನಮ್ಮ RCB ಯಾಕಪ್ಪ ಈ ಒಂದು ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಯಾಕೆ ಚೇಂಜಿಂಗ್ ತಗೊಂತು, ಛೇ ನಮ್ಮ RCB ಫಾಸ್ಟ್ ಬ್ಯಾಟಿಂಗ್ಗೆ ಬರ್ಬೇಕಾಗಿತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಟೋಟಲಿ ಸ್ಕ್ರಿಪ್ಟ್ ಚೇಂಜ್. ಏನಾಯ್ತು? GT ಫಸ್ಟ್ ಬ್ಯಾಟಿಂಗ್ ಬಂದು ಅಲ್ಪ ಮೊತ್ತಕ್ಕೆ ಕಟ್ ಹಾಕ್ಬಿಟ್ರು ನಮ್ಮ RCB. ಏನ್ರಿ ನಮ್ಮ RCB ಬೌಲಿಂಗು? ಏಜಲ್ವುಡ್ ಬರ್ತಾರೆ ವಿಕೆಟ್ ತೆಗಿತಾರೆ, ಭುವನೇಶ್ವರ್ ಕುಮಾರ್ ಬರ್ತಾರೆ ವಿಕೆಟ್ ತೆಗಿತಾರೆ, ಡಫೆ ಬರ್ತಾರೆ ವಿಕೆಟ್ ತೆಗಿತಾರೆ, ಸಾದಿಕ್ ಬರ್ತಾರೆ ವಿಕೆಟ್ ತೆಗಿತಾರೆ. ಏನ್ರಿ ನಮ್ಮವ್ರದ್ದು ಬೌಲಿಂಗು ಫೀಲ್ಡಿಂಗು? ಅಬಾಬಾಬಾಬಾಬಾ, ನಮ್ಮ ರಜತ್ ಪತಿದವರು ಓಡೋ ಕ್ಯಾಚ್ ಹಿಡಿದ್ರು ಕಣ್ರಿ. 19 ಮೀಟರ್ ಓಡೋಗಿ ಹಿಡ್ದಿದ್ದಾರೆ ಕ್ಯಾಚ್ನ. ಆಗನೆ ಜಿತೇಶ್ ಶರ್ಮಾ 18 ಮೀಟರ್ ಹಂಗ ಜಿಂಕಿ ತರ ಟಕ 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 ಅಂತ ಓಡೋಗಿ ಕ್ಯಾಚ್ ಹಿಡಿದ್ರು. ಏನ್ರಿ ನಮ್ಮರ್ದು ಫೀಲ್ಡಿಂಗ್ ಬೌಲಿಂಗು? ಅಬ್ಬಾಬಾಬಾ. ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ ಅಲ್ಲಿ ಇಡೀ ಸ್ಟೇಡಿಯಂ ಫುಲ್ RCB ಅನ್ನೋರು ಅಷ್ಟೇ ಇದ್ದಿದ್ದು. ಪಕ್ಕದಲ್ಲಿ GT ಅವ್ರ ಟೀ ಶರ್ಟ್ಗಳೇ ಕಾಣಿಸ್ತಾ ಇಲ್ಲ, ಬರೀ ನಮ್ಮ RCB ಟೀ ಶರ್ಟ್ಗಳೇ ಕಾಣಿಸ್ತಿತ್ತು. ನೀವು ನೋಡಿರ್ತೀರಲ್ವಾ, ಏನ್ ಅನ್ಸುತ್ತೆ? ನಮ್ಮ RCB ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲಿ ಹೋದ್ರು ನಮ್ಮ RCB ಗತ್ತು ಇಡೀ ದೇಶಕ್ಕೆ ಗೊತ್ತು. ಏನಂತೀರಾ? ಅಲ್ವೇ? ನೋಡ್ರಿ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಜಿಗಿ 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 ಜಿಗಿ. ಆಕ್ಚುಲಿ ನಮ್ಮ ತುಮಕೂರಲ್ಲಿ MC ಬಿಜಿ ಅವರು ಬಂದಿದ್ರು. ಅಲ್ಲಿ ಒಂದು ಹಾಡು ಹೇಳಿದ್ರು, RCB ಅಂತಂದೇಳಿ ಹಾಡಿದ್ರು. ನಾವು ಕೂಡ ಅದಕ್ಕೆ ಸ್ವಲ್ಪ ಧ್ವನಿಗೂಡಿಸಿದ್ವಿ. ಆ ವಿಡಿಯೋ ನೆನ್ನೆ ಕೂಡ ಹಾಕಿದ್ದೆ. ಬಾಬಾ ಏನ್ರಿ ನಮ್ಮ MC ಬಿಜಿ ಅವರು ಆಡಿದ್ದು ಸೈಕ್ ಕಣ್ರಿ, ಫುಲ್ ಸೈಕ್. ಆ ಸೈಕ್ ಆಡಿದ್ದು ಹಾಡು ನಾಡಿದ್ದು MC ಬಿಜಿ ಅವರೇ. ನೋಡಿ ಎಂತ ಒಳ್ಳೆ ಸಾಂಗ್ ಮಾಡಿದ್ದಾರೆ, ರ್ಯಾಪ್ ಸಾಂಗ್ ನಮ್ಮ RCBಗೋಸ್ಕರ. MC ಬಿಜಿ ಅವರೇ, ನಿಮಗೆ ಇಲ್ಲಿಂದಲೇ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಕೈ ಎತ್ತು ಮುಗಿತೇನೆ ನಮ್ಮ RCBಗೆ ಇಂಥ ಒಳ್ಳೆ ಸಾಂಗ್ ಮಾಡಿರೋದಕ್ಕೆ ನೀವು. ಹಾಗೇನೆ ನಾವೆಲ್ಲ ಏನ್ ಅಂದ್ಕೊಂಡ್ವಿ, ಗುಜರಾತ್ ಅವರೇ ಹಿಂಗ್ ಆಡಿರೋ ಅಂದ್ರೆ ಗುಜರಾತ್ ಬೌಲಿಂಗು ಬೆಂಕಿ ಬೌಲಿಂಗು. ನಮ್ಮ RCB 150 ರನ್ನು ಹೊಡೆಯೋದಕ್ಕೆ ಕಷ್ಟಪಡ್ತಾರೋ ಏನೋ ಅಂದ್ಕೊಂಡಿದ್ವಿ. ಅಂತ ಸೀನೇ ಇಲ್ಲ. ಓಪನಿಂಗ್ ಅಲ್ಲೇ ಕೊಹ್ಲಿ ವೆಂಕಟೇಶ್ ಅಯ್ಯರ್ ಹೊಡೆದ್ರು ಒಡಿ ಮಗ ಬಿಡಬೇಡ ಸಿಕ್ಸ್ನ ಅಂತೇಳಿ ಟಕ 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 ಅಂತಂದು ಹೊಡೆದು 6 ಓವರ್ ಮುಗಿಯೋಷ್ಟಿಗೆ 70 ರನ್ ಹೊಡೆದಾಕ್ಬಿಟ್ರು. ಏನ್ ಮಾಡ್ತೀರಾ? ಒಳ್ಳೆ ಆಟ ಚೆನ್ನಾಗಿ ನಡೀತಿತ್ತು. ವೆಂಕಟೇಶ್ ಅವರು ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರು. ವೆಂಕಟೇಶ್ ಅಯ್ಯರ್ ಅವರು ಸ್ವಲ್ಪ ಏನೋ ಒಂದು ನಕಲ್ ಬಾಲಿಗೆ ಕ್ಯಾಚ್ ಕೊಟ್ಟು ಹೋದ್ರು. ಆದ್ರೆ ನಮ್ಮ ಕಿಂಗ್ ಎಲ್ಲೋದ್ರೂ ಕಿಂಗ್ ಯಾರು? ಕಿಂಗ್ ಮೇಕರ್ ನಮ್ಮ ವಿರಾಟ್ ಕೊಹ್ಲಿ ನಾಟ್ ಔಟ್
ಔಟೇ ಆಗಿಲ್ಲ ಕಣ್ರಿ. ಅವ್ರನ್ನ ಔಟ್ ಮಾಡ್ಬೇಕಂತ 2 ಸರಿ ಅವ್ರಿಗೆ ಥರ್ಡ್ ಅಂಪೈರ್ ಡಿಸಿಷನ್ ಹೋಯ್ತು, ಆದ್ರೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಕಿಂಗ್ ಕೊಹ್ಲಿ ಅವರ ಆಟ, ಅವರ ಏನ್ರಿ 18 ವರ್ಷದ ಹುಡುಗ, 18 ವರ್ಷದ ಹುಡುಗನ್ ತರ ಅವರು ಹೊಡಿತಾರೆ 6-4 ಅಂದ್ರೆ. ಅಬ್ಬಬ್ಬಬ್ಬ, ಒಂದು ಶಾಟ್ ನೋಡಿದೆ 6 ಹೊಡೆದಿದ್ದು ಸೈಕ್ ಆಗ್ಬಿಟ್ಟೆ. ಸುಮ್ನೆ ಹಿಂಗಂದ್ರು ನೋಡಪ್ಪ, ಅಬ್ಬಬ್ಬಬ್ಬಬ್ಬಬ್ಬ ರಬಡಗೆ ಆ ಬಾಲ್ ಹಂಗೆ ಸರ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬೌಂಡ್ರಿ ಲೈನ್ ದಾಟಿತ್ತು. ನಮ್ ಕಿಂಗ್ ಕೊಹ್ಲಿ, ನಾನು ಧಾರವಾಡದಲ್ಲಿ ರಿವ್ಯೂ ಮಾಡಕ್ ಹೋದಾಗೆಲ್ಲ ಕೊಹ್ಲಿ 50, ಇವತ್ತು ನಮ್ಮ ಆಂಜನೇಯನೇ ಗೆಲ್ಲಿಸ್ತಾವನೆ ಅಂತೆಲ್ಲ ಹೇಳ್ತಿದ್ರು. ಹಾಗೇನೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ರಿವ್ಯೂ ಮಾಡಕ್ ಹೋದಾಗ ಅಷ್ಟೇನೆ, ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲಾ ಫ್ಯಾನ್ಸ್ಗಳು ಮ್ಯಾಕ್ಸಿಮಮ್ ಕೊಹ್ಲಿ ಅಂತ ಕೊಹ್ಲಿ ಹೆಸರು ಬಿಟ್ರೆ ಇನ್ಯಾರ ಹೆಸರು ಹೇಳ್ತಾರಿಲ್ಲ. ಅಷ್ಟೊಂದು ನಮ್ಮ ಕಿಂಗ್ ಕೊಹ್ಲಿ ನಮ್ಮ RCB ಟೀಮಲ್ಲಿ 19 ವರ್ಷದಿಂದ ಆಡಿ 18-19ನೇ ಸೀಸನ್ನ ನಮ್ಮ RCBಗೆ ಚಾಂಪಿಯನ್ ಪಟ್ಟ ತಂದ್ಕೊಟ್ಟಾರೆ. ಅದು ನಮ್ಮ ಕಿಂಗ್ ಕೊಹ್ಲಿ. ನೋಡ್ರಿ, ನಮ್ಮ ರಜತ್ ಪತ್ತೆದಾರ್ ಅವರು ಅದು ಯಾವಾಗ ಕ್ಯಾಪ್ಟನ್ ಆದ್ರೂ ಗೊತ್ತಿಲ್ಲ ನಮ್ಮ RCBಗೆ. ನಮ್ಮ RCB ಕಪ್ ಗೆಲ್ತು ಹೋದ್ ಸರಿ, ಆದ್ರೆ ಈ ವರ್ಷ ನಮ್ಮ ಟೀಮ್ ಓನರೇ ಚೇಂಜ್ ಆಗಿ ಹೋದ್ರು. ಆದರೆ ಟೀಮ್ ಓನರ್ ಚೇಂಜ್ ಆಗಿರ್ಬೋದು, ಆದ್ರೆ ನಮ್ಮ RCB ಪ್ಲೇಯರ್ಸ್ ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಏನ್ರಿ ಪರ್ಫಾರ್ಮೆನ್ಸು! ಫಸ್ಟ್ನೇ ಮ್ಯಾಚು, IPL ಫಸ್ಟ್ನೇ ಮ್ಯಾಚು SRH RCB, ಅಲ್ಲಿ ಕೂಡ ಅವತ್ತು ಕೂಡ 16-17ವರೆಗೆ 210-15 ರನ್ ಚಾಚಿ ಬಿಸಾಕಿದ್ರು. ಫಸ್ಟ್ನೇ ಮ್ಯಾಚ್ ಗೆದ್ದಿದ್ದು ನಮ್ಮ RCBನೇ, ಫೈನಲ್ ಮ್ಯಾಚ್ ಗೆದ್ದಿದ್ದು ನಮ್ಮ RCBನೇ. ಈಗ ನೋಡ್ರಿ, ನಮ್ಮ RCB ಒಂದು ಕಳೆ, ನಮ್ಮ RCB ಒಂದು ಬೆಲೆ ಬಂದಿರೋದು. ಇನ್ನ ಹೋದ್ ಸರಿನೇ ಅಷ್ಟೊಂದು ಸೆಲೆಬ್ರೇಷನ್ ಆಗಿತ್ತು, ಈ ಸರಿ ಇನ್ನು ಯಾವ ರೀತಿ ಸೆಲೆಬ್ರೇಷನ್ ಇರ್ಬೋದು ಅಂತ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ಇನ್ ಹೆಂಗಿರ್ಬೋದು ಇವತ್ತು ಸೆಲೆಬ್ರೇಷನ್. ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಗೊತ್ತಿಲ್ಲ, ಬಟ್ ಈ ಸರಿ ಬಹಳ ಒಂದು ಏನೋ ಜಾಗರೂಕತೆಯಿಂದ, ಹಾಗೆ ತುಂಬಾನೇ ಸೆಕ್ಯೂರಿಟಿಯಿಂದ ಈ ಸರಿ ಎಲ್ಲಾ ಸುವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ ನಮ್ಮ RCB ನಮ್ಮ ಬೆಂಗಳೂರಿಗೆ. ಈಗ ನೆಕ್ಸ್ಟ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ತಿರುವ ಶ್ರೀಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಕೂಡ ಹೇಳಿದ್ರು, RCB ಮ್ಯಾಚ್ ಫೈನಲ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಇರಬೇಕಾಗಿತ್ತು. ನಮ್ಮ RCB ಮ್ಯಾಚ್ಗಳು ಸ್ಥಳಾಂತರಗೊಂಡಿದ್ದು ನಮಗೂ ಕೂಡ ಬೇಸರ ಆಯಿತು ಅಂತ ಹೇಳಿ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕ ನೆನ್ನೆ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಅವರು ಟಿವಿಯನ್ನ ಒಂದು ಕ್ಷಣ ಆಫ್ ಮಾಡ್ದೇನೆ, ಬೇರೆ ಚಾನಲ್ ಚೇಂಜ್ ಮಾಡ್ದೇನೆ, ಕರೆಂಟ್ ಹೋದ್ರು ಫೋನ್ ಮಾಡಿ, ಅಣ್ಣ ಕರೆಂಟ್ ಇಲ್ಲ ಹಾಕು, ಅಣ್ಣ ಕರೆಂಟ್ ಇಲ್ಲ ಬೇಗ ಕರೆಂಟ್ ಕೊಡು ಅಂತೇಳಿ KB ಅವರಿಗೆ ಫೋನ್ ಮಾಡಿ ಆಗ್ಲಿ ನೆನ್ನೆ RCB ಮ್ಯಾಚ್ ನೋಡಿರ್ತಾರೆ. ಯಾಕಂದ್ರೆ ನಮ್ಮ RCB ಮೇಲೆ ಅಷ್ಟೊಂದು ಪ್ರೀತಿ, ಪ್ರೇಮ, ವಿಶ್ವಾಸ ನಮ್ಮ ಕರ್ನಾಟಕದ ಜನತೆಗೆ. ಏನಂತೀರ ಸ್ನೇಹಿತರೆ? ಹಾಗೇನೆ ಈ ಒಂದು IPL ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದು ನಮ್ಮ ಸೂರ್ಯವಂಶಿ. ಹಾಗೇನೆ ಅವರಿಗೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಕೂಡ ಬಂದಿದೆ. ಹಾಗೇನೆ ಅತಿ ಹೆಚ್ಚು ಸಿಕ್ಸರ್ಗಳು ಹೊಡೆದಿರೋದು ಸೂರ್ಯವಂಶಿ, ಅತಿ ಹೆಚ್ಚು 4 ಹೊಡೆದಿರೋದು ಸಾಯಿ ಸುದರ್ಶನ್, ಅತಿ ಹೆಚ್ಚು ಡಾಟ್ ಬಾಲ್ಗಳು ಮಾಡಿರೋದು ನಮ್ಮ ಸಿರಾಜ್, ಹಾಗೇನೆ ಬೆಸ್ಟ್ ಕ್ಯಾಚ್, ಬ್ಲೈಂಡರ್ ಕ್ಯಾಚ್ ತಗೊಂಡಿರೋದು ಅದು ನಮ್ಮ ಕರ್ನಾಟಕದ ಮನೀಶ್ ಪಾಂಡೆ. KKR ಟೀಮಲ್ಲಿ ನಮ್ಮ RCBಯ ಟಿಮ್ ಡೇವಿಡ್ ಕ್ಯಾಚ್ ತಗೊಂಡಿರೋದು ಅದು ಬೆಸ್ಟ್ ಎವರ್ ಕ್ಯಾಚ್ ಅಂತ ಅವರಿಗೆ ಅವಾರ್ಡ್ ಬಂದಿದೆ. ಇನ್ನು ನಮ್ಮ ಶ್ರೇಯಸ್ ಅಯ್ಯರ್ಗೂ ಕೂಡ ಒಂದು ಅವಾರ್ಡ್ ಬಂದಿದೆ. ಹೀಗೆ ಇನ್ನೂ ಹಲವಾರು ಅವಾರ್ಡ್ಗಳನ್ನ ತಗೊಂಡಿದ್ದಾರೆ ಈ ಬಾರಿ IPL ನಲ್ಲಿ. ಒಟ್ಟು ಟೋಟಲಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಮನೆಯಲ್ಲೂ ಕೂಡ ನೆನ್ನೆ ಆಚರಣೆ ಮಾಡಿದ್ದಾರೆ. ಎಲ್ಲರೂ ಟಿವಿಗೆ ಬಂದು ಏನು ಊದ್ಬತ್ತಿ ಕೂಡ ಬೆಳಗಿದ್ದು ಉಂಟು.
ಹಾಗೇನೆ ನಮ್ಮ ಗಂಗಕ್ಕ ಅಣ್ಣಮ್ಮ ದೇವಿ ಹತ್ರ ಹೋಗಿ, ಅಣ್ಣಮ್ಮ ದೇವಿ ಅದೇನ್ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ, ನಮಗೆ ಇವತ್ತು ನಮ್ಮ RCB ಗೆಲ್ಲೇಬೇಕು ಅಂತೇಳಿ ಹೋಗಿ ಅಣ್ಣಮ್ಮ ದೇವಿನ ಪ್ರಾರ್ಥನೆ ಮಾಡ್ಕೊಂಡಿದ್ರು ಗಂಗಕ್ಕ. ಹಾಗೆ ಸುಮಾರು ಜನನು ಕೂಡ ದೇವಸ್ಥಾನಕ್ಕೆ ಹೋಗಿ ಇವತ್ತು ನಮ್ಮ RCB ಗೆಲ್ಬೇಕು, ನಮ್ಮ RCB ಗೆಲ್ಬೇಕಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ರು. ನೋಡ್ರಿ, ಆ ಕಡೆ RCB ಗೆಲ್ತು, ಈ ಕಡೆ ಮಳೆ ಹಾಕೊಂಡು ಸುರಿತು. ನೋಡಿದ್ರಲ್ವಾ, ನಮ್ಮ RCB ಶುಭಾರಂಭ ಆಯ್ತು, ಈ ಕಡೆ ಮಳೆನೂ ಬಂದಿರೋದ್ರಿಂದ ಒಂಥರ ಎಲ್ಲರ ಜೀವ ತಂಪಾಗೋಯ್ತು ಕಣ್ರಿ. ನೋಡ್ರಿ, ನಾನು ರಿವ್ಯೂ ಮಾಡಕ್ಕೆ ಹೋದಾಗ ಎಲ್ರು ಹೇಳ್ತಿದ್ದೇನು, ಈ ಸಲನು ನಮ್ದೇ ಕಪ್ಪು, ಈ ಸಲನು ನಮ್ದೇ ಕಪ್ಪು ಅಂತ ಹೇಳ್ತಿದ್ರು. ಆದ್ರೆ ಅದೇ ರೀತಿ ಈ ಸಲ ನಮ್ದೇ ಕಪ್ಪಾಗೋಯ್ತು. ಜೈ RCB, ಜೈ ಕಿಂಗ್ ಕೊಹ್ಲಿ, ಜೈ ರಜತ್ ಪತ್ತಿದಾರ್. ನನಗಂತೂ ಈ ಸಂತೋಷನ ಇನ್ನು ಹೆಂಗೆ ಆಚರಣೆ ಮಾಡ್ಬೇಕಂತ ಗೊತ್ತಿಲ್ಲ. ನಿನ್ನೆ ನಮ್ಮ ತುಮಕೂರಲ್ಲಿ ಏನೋ ಫ್ಯಾನ್ ಪಾರ್ಕ್ ಬೇರೆ ಇರ್ಲಿಲ್ಲ. ಇದ್ದಿದ್ರೆ ನೀವು ನೋಡ್ಬೇಕಾಗಿತ್ತು, ನಮ್ಮ ತುಮಕೂರು ಜನರ ಎಲ್ಲರ ವಿಡಿಯೋ ಮಾಡಿ ರಿವ್ಯೂ ಮಾಡಿ ಹಾಕ್ಬಿಡ್ತಿದ್ದೆ. ಕಾರಣಾಂತರದಿಂದ ಯಾಕೋ ನಮ್ಮ ತುಮಕೂರಲ್ಲಿ ಈ ಒಂದು ಫೈನಲ್ ಮ್ಯಾಚು ಬಿಗ್ ಸ್ಕ್ರೀನಲ್ಲಿ ನೋಡೋ ಅವಕಾಶ ಸಿಗ್ಲಿಲ್ಲ ನಮಗೆ. ಆದ್ರೂ ಪರವಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ನಾವೆಲ್ಲ ಮ್ಯಾಚ್ ನೋಡಿ ಎಂಜಾಯ್ ಮಾಡಿದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ RCB ತಂಡಕ್ಕೆ ಶುಭಾಶಯಗಳು. ಜೈ RCB, ಜೈ ಕಿಂಗ್ ಕೊಹ್ಲಿ ಅಂತ ಹೇಳ್ತಾ, ಮುಂದಿನ ಸರಿನು ನಮ್ದೇ ಕಪ್ ಆಗ್ಲಿ ಅಂತ ನಾನು ನಮ್ಮ ದೇವರಲ್ಲಿ ಬೇಡ್ಕಂತೀನಿ ಅಂತ ಹೇಳ್ತಾ, ಈ ವಿಡಿಯೋನ ನಮ್ಮ RCB ತಂಡಕ್ಕೆ ಹಾಗೆ ನಮ್ಮ ಕರ್ನಾಟಕದ ಎಲ್ಲ RCB ಅಭಿಮಾನಿಗಳಿಗೆ ಈ ವಿಡಿಯೋವನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.